ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ನಿಮಗೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ನಿಮ್ಮ ಮನೆಯಲ್ಲಿ ಬೆಳಕನ್ನು ತಗೊಂಡು ಬರಲಿ ಅಂತ ಹಾರೈಸ್ತೀನಿ. ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ. ಓಕೆ, ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ನಿಮ್ಮ ಮನಸ್ಸಿನ ಮಾತು. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ, ಪೈಲ್ ನಂಬರ್ 1 ಆ್ಯಂಡ್ 2. ಸೊ ಇದು ಒಂದೇ ಡೆಕ್, ಬಟ್ ನಾನು ಇದನ್ನ 2 ಡಿವೈಡ್ ಮಾಡಿದ್ದೀನಿ. ಸೊ ಪೈಲ್ ನಂಬರ್ 1ಅಲ್ಲಿದೆ ಗ್ರೀನ್ ಪೆನ್, ಪೈಲ್ ನಂಬರ್ 2ಅಲ್ಲಿದೆ ಇದು ಬ್ರೌನ್ ಕಲರ್ ಪೆನ್, ಸ್ಕೆಚ್ ಪೆನ್, ಬ್ರಷ್ ಪೆನ್ ಅಂತಲೇ ಹೇಳ್ತಾರೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಅದಕ್ಕಿಂತ ಮುಂಚೆ ನನಗೊಂದು ಅನೌನ್ಸ್ಮೆಂಟ್ ಮಾಡೋದಿದೆ. ಯಾರಿಗಾದರೂ ಟ್ಯಾರೋ ಕೋರ್ಸ್, ನಾನು ಟ್ಯಾರೋ ಕೋರ್ಸ್ನ ತೊಗೊಂಡು ಬರ್ತಾ ಇದ್ದೀನಿ. ನೆಕ್ಸ್ಟ್ ನವೆಂಬರ್ 11ಇಂದ ಶುರುವಾಗುತ್ತೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಪೇಮೆಂಟ್ ಮೆಥಡ್ ಹೇಗಿರುತ್ತೆ, ಎಷ್ಟು ಹಣ ಕೊಡಬೇಕು, ಏನು ಎತ್ತ ಎಲ್ಲನೂ ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ಬೋದು. ಓಕೆ, ಸೊ ಹಾಗೆ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಅದನ್ನು ಕೂಡ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ಬೋದು. ಓಕೆ, ಸೊ ಎಸ್, ಎಂದಿನಂತೆ 2 ಆಪ್ಷನ್ಸ್ ಇದೆ. ಐ ಹೋಪ್ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಈ ಗ್ರೀನ್ ಪೆನ್ನನ್ನು ಚೂಸ್ ಮಾಡಿದಿರಾ, ಸ್ಕೆಚ್ ಪೆನ್ನ. ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಮನಸ್ಸಿನ ಮಾತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ದ ಫಸ್ಟ್ ಮೆಸೇಜ್ ಏನು ಅಂತಂದರೆ, ನಿಮ್ಮ ಮನಸ್ಸಿನಿಂದ ನೀವು ಏನನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದೀರಾ, ಏನನ್ನು ಹೇಳಬೇಕು ಅಂತ ಬಯಸ್ತೀರ ನೋಡಿ, ಅದನ್ನು ಯಾವಾಗಲೂ ನೇರವಾಗಿ ಹೇಳಿಬಿಡಿ. ಅದನ್ನು ಹಾಗೇ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಫಸ್ಟ್ ನಿಮ್ಮ ಮನಸ್ಸಿನ ಮಾತಿನಿಂದ ಲೈಕ್ ಮೆಸೇಜ್ ಒಂದು. ಇನ್ನೊಂದು ಏನು ಅಂತಂದರೆ ಲೈಕ್ ಸ್ವಲ್ಪ ನಿಮಗೆ ಕೇಳುವಂಥ ಅವಶ್ಯಕತೆ ಇದೆ ಮಾತಾಡೋದಕ್ಕಿಂತ. ಓಕೆ, ನೀವು ಹೆಚ್ಚು ಮಾತಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಕೇಳುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸಮ್ವೇರ್ ನಿಮ್ಗೆ ಅನಿಸುತ್ತೆ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅನ್ನೋದು. ಡೆಫಿನೆಟ್ಲಿ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ಇಲ್ಲ ಅಂತ ಹೇಳೋದಿಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ಏನಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮಾತು ಏನಿದೆ ನೋಡಿ, ಅದನ್ನು 4 ಜನ ಕೇಳ್ತಾರೆ, ಅಷ್ಟು ಪವರ್ಫುಲ್ ಇದೆ. ಸೊ ಇದನ್ನ ಸುಮ್ಮನೆ ವೇಸ್ಟ್ ಮಾಡಬೇಡಿ, ವಾಣಿನ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಓಕೆ, ಸೊ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಮೈಂಡ್. ಓಕೆ, ಸೊ ನೀವು ನಿಮ್ಮ ಮೈಂಡ್ ಮಾಸ್ಟರ್ ನೀವೇ, ಬೇರೆ ಯಾರೂ ಅಲ್ಲ. ಸೊ ನಿಮ್ಮ ಮೈಂಡನ್ನು ಬೇರೆಯವರ ಹತೋಟಿಗೆ ಕೊಡಬೇಡಿ. ಓಕೆ, ಸೊ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಿ, ಬೇರೆಯವರು ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ. ಓಕೆ, ಸೊ ರೈಟ್ ನಾವು ನಿಮಗೆ ಏನು ಅಂತಂದರೆ ಬದಲಾವಣೆ ಬೇಕು ಅಂತ ಅನಿಸುತ್ತೆ. ಓಕೆ, ರೈಟ್ ನಾವು ಬದಲಾವಣೆ ಬೇಕು, ಏನಾದರೂ ಬದಲಾವಣೆ ನನ್ನ ಲೈಫಲ್ಲಿ ಬರಲಿ, ಇಲ್ಲಾಂದರೆ ಯಾರಾದರೂ ವ್ಯಕ್ತಿ ನನ್ನ ಜೀವನದಲ್ಲಿ ಬರಲಿ ಅಂತ ಅನಿಸುತ್ತೆ. ಇಲ್ಲ ನಿಮಗೆ ಯಾವ ಥರ ಅನಿಸುತ್ತೆ ಅಂತಂದರೆ, ಯಾರಾದರೂ ನನಗೆ ಈ ಜೀವನದ ಬಗ್ಗೆ ಹೇಳ್ಕೊಡ್ಲಿ ಅಂತ ಕೂಡ ನಿಮ್ಗೆ ಅನಿಸುತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಕೆಲವೊಮ್ಮೆ ನಿಮಗೆ ಯಾವ ಥರ ಡೌಟ್ ಆಗುತ್ತೆ ಅಂತಂದರೆ, ನಾನು ಮೆಚ್ಯೂರಿಟಿ ಇದ್ದೀನಾ ಇಲ್ವಾ, ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ ಇಲ್ವಾ ಅಂತಹ ಕೂಡ ನಿಮಗೆ ಕೆಲವೊಂದು ಕ್ವಶನ್ಸ್ ನಿಮ್ಮನ್ನು ಕಾಡ್ತಾ ಇರ್ಬೋದು. ಓಕೆ, ಆ್ಯಂಡ್ ಸಫರ್ ಕೂಡ ನೀವು ತುಂಬ ಮಾಡಿದ್ದೀರಾ, ಪೇನ್ ಕೂಡ ತುಂಬ ಅನುಭವಿಸಿದ್ದೀರಾ. ಸೊ ಅಂಥ ಎನರ್ಜಿನ ಕೂಡ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನೀವು ಲೈಕ್ ಬೇರೆಯವರು ಏನಾದರೂ ಅಂದರೆ ನಿಮಗೆ ಬೇಗ ಗಾಯ ಮಾಡ್ಕೊಳ್ತೀರಾ ನೀವು ಒಂದು. ಆ್ಯಂಡ್ ತಕ್ಷಣ ನಿಮಗೆ ಎಮೋಷ್ನಲ್ ಆಗ್ಬೋದು ನೀವು, ಇಲ್ಲ ಅಂದರೆ ನೀವು ಓವರ್ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆ, ಸೊ ಯಾರು ಹೇಳೋದನ್ನು ಕೇಳೋದಕ್ಕೆ ಹೋಗಬೇಡಿ. ಯು ಆರ್ ಓನ್ ಯುವರ್ ಮಾಸ್ಟರ್, ಮೈಂಡ್ ಆಫ್ ಯುವರ್ ಮಾಸ್ಟರ್. ಓಕೆ, ಸೊ ನಿಮ್ಮ ಮೈಂಡಿನ ಮಾಸ್ಟರ್ ನೀವೇ. ಸೊ ಬೇರೆ ಯಾರಾದರೂ ಏನಾದರೂ ಹೇಳ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಕೇಳಿ ಓವರ್ ಥಿಂಕ್ ಮಾಡಿ. ಆ್ಯಂಡ್ ಲೈಕ್ ಡಿಸಿಷನ್ಸ್ ಮತ್ತು ನಿಮಗೆ ನೀವು ತೊಗೊಳ್ಳುವಂಥ ಡಿಸಿಷನ್ ಮತ್ತು ನಿಮಗೆ ತುಂಬ ಪರಿಣಾಮ ಬೀಳ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಲೈಕ್ ಯಾರಾದರೂ ಏನಾದರೂ ಅಂದರೆ ಅದನ್ನು ಹೆಚ್ಚು ನೀವು ತಲೆಗೆ ಹಚ್ಕೊಳ್ಬೇಡಿ. ಎಸ್, ನಾನು ಸ್ಕ್ರೀನಲ್ಲಿ ನೋಡಿದೆ 4444, ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಸೊ ಪೈಲ್ ನಂಬರ್ 1, ನೀವು ಪ್ರೊಟೆಕ್ಟೆಡ್, ಸುರಕ್ಷಿತವಾಗಿದ್ದೀರಾ ನೀವು. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1.
ಓಕೆ, 4 ಆಫ್ ಸೋರ್ಸ್ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡಿಗೆ ತುಂಬಾ ರೆಸ್ಟ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಫಸ್ಟ್ ಆಫ್ ಆಲ್. ಆ್ಯಂಡ್ ಸೆಕೆಂಡ್, ನಿಮ್ಗೇನಾದರೂ ಡೌಟ್ ಇದ್ದರೆ, ನಾನೇನು ಪ್ರೇಯರ್ ಮಾಡ್ತೀನಿ, ನಾನೇನು ಪ್ರಾರ್ಥನೆ ಮಾಡ್ತೀನಿ, ಅದನ್ನ ದೇವರು ಕೇಳ್ತಾರಾ ಇಲ್ವೋ ಅಂತ. ಡೆಫಿನೆಟ್ಲಿ ನೀವು ಏನು ಪ್ರೇಯರ್ ಮಾಡ್ತೀರಾ ನೋಡಿ, ಅದನ್ನು ಕೇಳ್ತಾರೆ ದೇವರು, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ದೇವರು ಏನು ಹೇಳ್ತಾರೆ ನೋಡಿ, ಅದನ್ನು ಕೇಳುವಂಥ ಅವಶ್ಯಕತೆ ನಿಮಗಿದೆ. ಬಿಕಾಸ್ ನೀವು ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಇಲ್ಲಾಂದರೆ ಯಾವುದೋ ಒಂದು ವಿಷಯದಲ್ಲಿ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಆವಾಗ ದೇವರು ಕಳಿಸುವಂಥ ಮೆಸೇಜ್ ಕೂಡ ನಿಮಗೆ ನೋಡೋದಕ್ಕೆ ಸಿಗಲ್ಲ, ಕೇಳೋದಿಲ್ಲ ನೀವು. ಓಕೆ, ಸೊ ನಿಮಗೆ ಇಲ್ಲಿ ರೈಟ್ ನಾವು ರೆಸ್ಟ್ ತುಂಬ ಅಗತ್ಯ ಇದೆ. ಓಕೆ, ಸ್ಥಿರತೆ ತುಂಬ ಅಗತ್ಯ ಇದೆ. ಮೈಂಡನ್ನು ಆದಷ್ಟು ಕಂಟ್ರೋಲ್ ಮಾಡಿ, ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ. ಓಕೆ, ಸೊ ಇಲ್ಲಿ ರೆಸ್ಟ್ ಕೇಳ್ತಾ ಇದ್ದರೆ ಪ್ರೇಯರ್, ನೀವು ಮಾಡುವಂಥ ಏನು ಪ್ರೇಯರ್ ಏನಿದೆ ನೋಡಿ, ಅದು ದೇವ್ರ ಹತ್ರ ತಲುಪುತ್ತೆ, ನಿಮಗೆ ಹೆಲ್ಪ್ ಕೂಡ ಕಳಿಸ್ತಾರೆ. ಓಕೆ, ಬಟ್ ಪ್ರೇಯರ್ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ. ಆ್ಯಂಡ್ ಆದಷ್ಟು ಫೇತ್, ದೇವರ ಮೇಲೆ ವಿಶ್ವಾಸ ಇರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಿಮ್ಮಲ್ಲಿ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ. ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ, ಸೋಕೇಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮ್ಮ ಟ್ಯಾಲೆಂಟ್. ಸೊ ನೀವು ಯಾವಾಗ ನಿಮ್ಮ ಟ್ಯಾಲೆಂಟ್ ಮೇಲೆ ಹೆಚ್ಚಿನ ಗಮನನ ಕೊಡ್ತೀರಾ ನೋಡಿ, ಅದು ನಿಮಗೆ ಇನ್ನೊಂದು ಪೋರ್ಟಲನ್ನು ಓಪನ್ ಮಾಡುತ್ತೆ. ರೈಟ್ ನಾವು ನಿಮಗೆ ಅನಿಸ್ಬೋದು ಆಪರ್ಚುನಿಟಿ ಇಲ್ಲ ಅಂತ ಹೇಳಿ, ಬಟ್ ಆಪರ್ಚುನಿಟಿ ಇದೆ ನಿಮಗೆ. ಇವಾಗ ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ಪ್ರತಿಭೆ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಯಾವ ಒಂದು ಪ್ರತಿಭೆ ನಿಮ್ಮದು ಚೆನ್ನಾಗಿದೆ ಅನ್ನುವಂಥ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಜನರು ನೀವು ಹೇಳೋದನ್ನು ಕೇಳ್ತಾರೆ. ಓಕೆ, ಇಲ್ಲ ಅಂತ ಹೇಳಿ ಅಲ್ಲ, ಪ್ಯೂರಿಟಿಯಿಂದ ಮುಂದೆ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ನಿಮಗೋಸ್ಕರ ಬೇರೆ ಪೋರ್ಟಲ್ ಕೂಡ ಓಪನ್ ಆಗ್ತದೆ, ಕಿಂಗ್ ಆಫ್ ಒನ್ಸ್. ಸೊ ಇವಾಗ ಸರಿಯಾದ ಸಮಯ ಪ್ಲ್ಯಾನ್ ಮಾಡುವಂಥದ್ದು. ಪ್ಲ್ಯಾನ್ ಮಾಡಿ, ನೀವು ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ಮುಂದೆ ನಿಂತು ಹೋಗಿರುವಂತಹ ಕೆಲಸಗಳೆಲ್ಲ ಏನಿದೆ ನೋಡಿ, ಅದು ಸುಖದಾಯಕವಾಗಿ ಮುಂದೆ ಹೋಗುತ್ತೆ. ಪ್ಲ್ಯಾನ್ ಮಾಡಿ, ವಿಷನ್ನ ಸೆಟ್ ಮಾಡಿ. ಯು ಆರ್ ಪ್ರೊಟೆಕ್ಟೆಡ್. ನಾನು ಎಗೇನ್ ಹೇಳ್ತಾ ಇದ್ದೇನೆ, ನೀವು ತುಂಬ ಸುರಕ್ಷಿತವಾಗಿದ್ದೀರಾ. ಬಟ್ ನಿಮಗೆ ವಿಷನ್ ಆ್ಯಂಡ್ ಪ್ಲ್ಯಾನ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ಏನು ನೀವು ಇಡಬೇಕು ಅಂತ ಇದ್ದರೆ ಅದನ್ನ ಮೊದಲೇ ಇಲ್ಲಿ ಪ್ಲ್ಯಾನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಬಟ್ ಪ್ರೇಯರ್ ತುಂಬ ಇಂಪಾರ್ಟೆಂಟ್. ಸೊ ಆವಾಗಲೇ ಮುಂದೆ ಹೋಗೋದಕ್ಕೆ ಸಾಧ್ಯ. ನೀವು ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಸಕ್ಸಸ್ ಇದೆ. ಓಕೆ, ಸೊ ನಿಮಗೆ ರೈಟ್ ನಾವು ಏನು ಹೇಳ್ತಾ ಇದ್ರೆ ಅಂತಂದರೆ, ನಿಮ್ಮ ಪರ್ಪಸ್ ಜೊತೆ ನಿಮಗೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ರೈಟ್ ನಾವು ನಿಮ್ಮ ಲೈಫ್ ಪರ್ಪಸ್ ಏನು ಅನ್ನುವಂಥದ್ದು ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸ್ವಲ್ಪ ನಿಮಗೆ ಡಿಸ್ಕವರ್ ಮಾಡುವಂಥ ಅವಶ್ಯಕತೆ, ಇದು ನಿಮ್ಮ ಮನಸ್ಸಿನ ಮಾತು. ಓಕೆ, ಡಿಸ್ಕವರ್ ಮಾಡುವಂಥ ಅವಶ್ಯಕತೆ ಇದೆ. ಮೇ ಬಿ ನೀವು ತುಂಬಾ ಒಬ್ಬಂಟಿ ಅಂತ ಫೀಲ್ ಮಾಡ್ತಾ ಇರ್ಬೋದು. ಆ ಥರ ಏನೂ ಇಲ್ಲ. ನೀವು ಒಂದು ವೇಳೆ ಒಬ್ಬಂಟಿ ಥರ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಲೈಫ್ ಪರ್ಪಸನ್ನು ಹುಡುಕುವಂಥ ಅವಶ್ಯಕತೆ ಇದೆ. 8 ಆಫ್ಟರ್ 9 ಅಲೈನ್ಮೆಂಟ್ ಇದೆ ಇಲ್ಲಿ ನೀವು ನೋಡಿದರೆ, 8 ಆಫ್ಟರ್ 9. ಸೊ ನಿಮಗೆ ನಿಮ್ಮ ಲೈಫ್ ಪರ್ಪಸ್ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಹಾಗೆ ಸೆಲ್ಫ್ ಡಿಸ್ಕವರ್, ನಿಮ್ಮನ್ನು ನೀವು ಇನ್ನಷ್ಟು ಡಿಸ್ಕವರ್ ಮಾಡುವಂಥ ಅವಶ್ಯಕತೆ ಇದೆ. ನೀವು ನಿಮ್ಮನ್ನು ಡಿಸ್ಕವರ್ ಮಾಡ್ತೀರಾ ಅಂತಂದರೆ ದ ಸನ್ ಕಾರ್ಡ್ ಇದೆ. ಸೊ ಸಕ್ಸಸ್ ನಿಮ್ಮದೇ. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮ್ಗೆ ಏನಾದರೂ ಟ್ಯಾರೋ ಕೋರ್ಸ್ ಜಾಯ್ನ್ ಆಗಬೇಕು ಅಂತಂದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು DM ಮಾಡ್ಬೋದು. ಓಕೆ, ಸೊ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಫೈಲ್ ನಂಬರ್ 2. ಸೊ ಯಾರು ಈ ಬ್ರೌನ್ ಕಲರ್ ಬ್ರಷ್ ಪೆನ್ನ ಚೂಸ್ ಮಾಡಿದಿರಾ? ಸೊ ಲೆಟ್ಸ್ ಸಿ. ದ ಮೂನ್ ಕಾರ್ಡ್ ಇದೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 2, ನಿಮ್ಮ ಇಂಟ್ಯೂಷನ್ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಳ್ಳಿ. ಥರ್ಡ್ ಪರ್ಸನ್ಗಿಂತ ಥರ್ಡ್ ಪರ್ಸನ್ ನಿಮ್ಮ ಲೈಫ್ ಏನು ಸಿಚುವೇಶನ್ ಇದೆ ನೋಡಿ, ಅದರಲ್ಲಿ ಥರ್ಡ್ ಪರ್ಸನ್ನ ಇನ್ವಾಲ್ವ್ಮೆಂಟ್ ಮಾಡೋದಕ್ಕೆ ಬಿಡಬೇಡಿ. ನೀವು ಒಂದು ವೇಳೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ದೀರಾ ಅಂತ ಅಂದರೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ರೈಟ್ ನಾವು ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಬಿಕಾಸ್ ಇಲ್ಲಿ ಅನ್ಸರ್ಟನಿಟಿ ಎನರ್ಜಿ ಇದೆ ಒಂದು. ಇನ್ನೊಂದು ಏನು ಅಂತಂದರೆ ಇಲ್ಲಿ ಸ್ವಲ್ಪ ಡೆವಿಲ್ ಎನರ್ಜಿ ಕೂಡ ಇದೆ. ಓಕೆ, ಸೊ ದ ಮೂನ್ ಕಾರ್ಡಲ್ಲಿ ಡೆವಿಲ್ ಎನರ್ಜಿ ಕೂಡ ಇದೆ.
ಇಂಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟ್ಯೂಷನ್ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ ನಿಮಗೆ. ಹಾಗೆ ನಿಮ್ಮ ಎಮೋಷನ್ಸ್ ಮೇಲೆ ಕೂಡ ನಿಮಗೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ರೈಟ್ ನಾವು ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ನಿಮಗೆ ಸಖತ್ತಾಗಿ ಸೈನ್ಗಳನ್ನು ಕಳಿಸ್ತಾ ಇದೆ, ಮೆಸೇಜ್ ಮಾಡ್ತಾ ಇದೆ. ಮೇ ಬಿ ನಿಮ್ಮ ಡ್ರೀಮಲ್ಲಿ ಕೂಡ ಇರಬಹುದು. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಆ್ಯಂಡ್ ನಿಮಗೆ ಹೀಗಾದರೆ ಹಾಗಾದರೆ ಅನ್ನೋ ಭಾವ ಏನಿದೆ ನೋಡಿ, ಅದು ತುಂಬ ಇದೆ. ಹೀಗಾದರೆ ಹೇಗಾಗುತ್ತೆ, ಹಾಗಾದರೆ ಹೇಗಾಗುತ್ತೆ ಅನ್ನೋದು. ಇಲ್ಯೂಷನಲ್ಲಿ ಜೀವನ ಮಾಡಿಬಿಡಿ. ಪೈಲ್ ನಂಬರ್ 2, ರಿಯಾಲಿಟಿಯಲ್ಲಿ ಜೀವನ ಮಾಡಿ. 5 ಆಫ್ ಸೋರ್ಸ್ ಎನರ್ಜಿ ಇದೆ. ರೈಟ್ ನಾವು ತುಂಬಾ ಇಂಟರ್ನಲ್ ತುಂಬಾ ಸ್ಟ್ರಗಲ್ ನಡೀತಾ ಇದೆ. ಇಂಟರ್ನಲ್ ಇಲ್ದಿದ್ರು ಔಟರ್ನಲ್ಲಿ ಕೂಡ ಆಗಬಹುದು. ಮೇ ಬಿ ನಿಮ್ಮ ಕರಿಯರ್ ರಿಲೇಟೆಡ್ ತುಂಬಾ ಕಾಂಪಿಟೇಷನ್ ಇರಬಹುದು. ನಿಮ್ಮ ಮನೇಲಿ ಕೂಡ ಅಷ್ಟೊಂದು ಸಪೋರ್ಟಿವ್ ನಿಮಗೆ ಇಲ್ಲದೆ ಇರಬಹುದು. ಓಕೆ, ಅದಕ್ಕೆ ಇಲ್ಲಿ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಯು ಇಂಟ್ಯೂಷನ್. ಡ್ರಾಮಾದ ಜೊತೆ ಯಾವತ್ತೂ ಇನ್ವಾಲ್ವ್ ಆಗಬೇಡಿ. ಓಕೆ, ಡ್ರಾಮಾ ಜೊತೆ ಯಾವತ್ತೂ ಇನ್ವಾಲ್ವ್ಮೆಂಟನ್ನು ತೋರಿಸ್ಬೇಡಿ. ಎಲ್ಲಾದರೂ ಜಗಳ ನಡೀತಾ ಇದೆ ಅಂತಂದರೆ ಅಲ್ಲಿಂದ ಎದ್ದು ಬಂದುಬಿಡಿ. 2 ಕಾರ್ಡ್ಸ್ ಕೂಡ ಅದರ ಬಗ್ಗೆನೇ ಹೇಳ್ತಾ ಇದೆ. ಎನರ್ಜಿ ತುಂಬಾ ಡೌನ್ ಇದೆ ರೈಟ್ ನಾವು. ಸೊ ನಿಮಗೆ ನಿಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ನೀವು ಯಾರ ಜೊತೆ ಹೆಚ್ಚಿನ ಸಮಯನ ಕಳೀತಾ ಇದ್ದೀರಿ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 2. ಓಕೆ, ಸೊ ರೈಟ್ ನಾವು ನಿಮ್ಮ ಲೈಫ್ ಚೇಂಜನ್ನು ಡಿಮಾಂಡ್ ಮಾಡ್ತಾ ಇದೆ. 10 ಆಫ್ ಸೋರ್ಸ್, ವೆರಿ ಇಂಟೆನ್ಸ್ ಹೇಳ್ಬೋದು. ಇಂಟೆನ್ಸ್ ಎನರ್ಜಿನ ನೋಡ್ತಾ ಇದ್ದೀನಿ. ಮೇ ಬಿ ನಿಮಗೆ ತುಂಬಾ ಪೇಯ್ನ್ ಇರಬಹುದು. ಓಕೆ, ತುಂಬಾ ಪೇಯ್ನ್ ಇರ್ಬೋದು. ಇದು ಇಂಟರ್ನಲ್ ಪೇಯ್ನ್ ಇರ್ಬೋದು, ಇಲ್ಲಾಂದರೆ ಎಕ್ಸ್ಟರ್ನಲ್ ಕೂಡ ಪೇಯ್ನ್ ಇರ್ಬೋದು. ಫಿಸಿಕಲಿ ಕೂಡ ನೀವು ಪೇಯ್ನ್ ಇರ್ಬೋದು. ಮೆಂಟಲಿ ಕೂಡ ನೀವು ತುಂಬಾ ಸಫರ್ ಮಾಡ್ತಾ ಇರ್ಬೋದು ರೈಟ್ ನಾವು. ಅಂತಂದರೆ ಕೆಲವರು ನಿಮಗೆ ಮೋಸ ಮಾಡಿ ಹೋಗಿರಬಹುದು, ಇಲ್ಲಾಂದರೆ ನೀವು ಅಂದ್ಕೊಂಡ ರೀತಿಯಲ್ಲಿ ಲೈಕ್ ಆಗದೇ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಲೈಕ್ ರೈಟ್ ನಾವು ನೀವು ಮನಸ್ಸಲ್ಲಿ ತುಂಬಾ ದುಃಖ ಇದೆ ನಿಮಗೆ. ನಿಮ್ಮ ಮನಸ್ಸಲ್ಲಿ ತುಂಬ ದುಃಖ ಇದೆ, ನಿಮ್ಮ ಮನಸ್ಸಲ್ಲಿ ತುಂಬ ಪೇಯ್ನ್ ಇದೆ ರೈಟ್ ನಾವು. ಓಕೆ, ಆ್ಯಂಡ್ ನೀವು ನಿಮ್ಮನ್ನು ಕಂಪೇರ್ ಮಾಡ್ತೀರಾ ಬೇರೆಯವ್ರ ಜೊತೆ, ತುಂಬ ಬೇಗ ಕಂಪೇರ್ ಮಾಡ್ತೀರಾ. ಬಟ್ ಏನು ಗೊತ್ತಾ, ಈ ಎಲ್ಲ ಕಾರ್ಡಲ್ಲಿ ಒಂದು ಮೆಸೇಜ್ ಏನಿದೆ ನೋಡಿ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ದ್ಯಾಟ್ ಈಸ್ ಏನು ಅಂತಂದರೆ ಫೇತ್. ಓ ಮೈ ಗಾಡ್, ನನ್ನ ಹಾರ್ಟ್ ಏನಿದೆ ನೋಡಿ, ನನ್ನ ಹಾರ್ಟ್ ಚಕ್ರ ಏನೋ ಇಟ್ಸ್ ಲೈಕ್ ಏನೋ ತುಂಬಾ ಕೂಲ್, ಲೈಕ್ ನೀವು ಮಿಂಟ್ ಚಾಕ್ಲೇಟ್ ತಿಂದಾಗ ಯಾವ ಥರ ಫೀಲ್ ಆಗುತ್ತೆ ನೋಡಿ, ಅದೇ ಥರ ನನ್ನ ರೈಟ್ ನಾವು ಹಾರ್ಟ್ ಚಕ್ರದಲ್ಲಿ ಏನಿದೆ ನೋಡಿ, ಆ ಥರ ಮಿಂಟ್ ಫೀಲ್ ಮಾಡ್ತಾ ಇದ್ದೀನಿ ನಾನು. ಸೊ ರೈಟ್ ನಾವು ನಿಮಗೆ ತುಂಬಾ ಕಾಮ್ ಆಗುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಹಾರ್ಟ್ ಏನಿದೆ ನೋಡಿ, ಅದನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮನಸ್ಸು, ಓಕೆ, ಸೊ ಮನಸ್ಸಲ್ಲಿ ತುಂಬಾ ಏನೋ ಲೈಕ್ ಗೊಂದಲ ಇರಬಹುದು. ಲೈಕ್ ನೀವು ನಿಮಗೆ ಮನಸ್ಸಿಗೆ ಶಾಂತಿ ಇಲ್ಲದೆ ಇರಬಹುದು, ನಿಮ್ಮ ಬಾಡಿಗೆ ತುಂಬಾ ಲೈಕ್ ಪೇಯ್ನ್ ಇದ್ದಿರಬಹುದು, ಎಲ್ಲನೂ ಇರಬಹುದು. ಬಟ್ ಏನು ಅಂತಂದರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಹೋಪ್ ಇದೆ, ದೇವರು ಇದ್ದಾರೆ, ಫೇತ್ ಇದೆ. ಸೊ ಇದೇ ಕೆಲವರಿಗೆ ಇದು ಟೆಸ್ಟ್ ಕೂಡ ಆಗಿರಬಹುದು. ಓಕೆ, ದ ಥಿಂಗ್ ಇಸ್ ದ್ಯಾಟ್ ಒಂದೇ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ವಿಶ್ವಾಸ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ವೆರಿ ಬ್ಯೂಟಿಫುಲ್ ಮೆಸೇಜ್. ಪೈಲ್ ನಂಬರ್ 2. ಫೋರ್ ಆಫ್ ಪೆಂಟಿಕಲ್ಸ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲ ವಿಷಯವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ನೀವು ಎಮೋಷನ್ಸ್ ತುಂಬಾ ನೀವು ಯಾರಾದರೂ ನಿಮ್ಗೆ ಏನಾದರೂ ಅಂದರೆ ಬೇಗ ಮನಸ್ಸಿಗೆ ತೊಗೊಳ್ತೀರಾ. ಇದು ಪೈಲ್ ನಂಬರ್ 1ಅಲ್ಲಿ ಕೂಡ ಇತ್ತು ಈ ಮೆಸೇಜ್. ಸೊ ನಿಮ್ಮಲ್ಲಿ ಕೂಡ ಅದೇ ಇದೆ ಇಲ್ಲಿ. ಸೊ ನಂತರ ಅದನ್ನ ತುಂಬಾ ಲೈಕ್ ಚ್ವಿಂಗಮ್ ಥರ ಅದನ್ನ ಎಳೆಯೋದು, ಇವ್ರು ಯಾಕೆ ಹೀಗಂದ್ರು ಅನ್ನೋದು. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ರೈಟ್ ನಾವು ನೀವು ಹಣದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರ್ಬೋದು. ಹಣದ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡುವಂತಹ ಒಂದು ಸನ್ನಿವೇಶನ ನೋಡ್ತಾ ಇದ್ದೀನಿ. ಲೈಕ್ ಹಣ ಹೇಗೆ ಮಾಡಲಿ, ಮನೆ ನೋಡ್ದಿದೆ, ಎಲ್ಲಾದರೂ ಬೇರೆ ಕಡೆ ಜಾಬ್ ಮಾಡಲಾ. ಸೊ ಇಂಥ ಕೂಡ ಒಂದು ನೀವು ಪ್ಲ್ಯಾನ್ ಮಾಡ್ತಾ ಇರ್ಬೋದು. 6 ಆಫ್ ಕಪ್ಸ್ ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ರೈಟ್ ನಾವು ನಿಮಗೆ ತುಂಬಾ ಪ್ರೀತಿಯ ಅವಶ್ಯಕತೆ ಇದೆ. ವಾವ್, ಕಿಂಗ್ ಆಫ್ ಕಪ್ಸ್, ಶ್ರೀಹರಿ ಎನರ್ಜಿ ಇದು, ವಿಷ್ಣು ದೇವರ ಎನರ್ಜಿ, ಕಿಂಗ್ ಆಫ್ ಕಪ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓಕೆ, ಸೊ ಎಸ್, ಇಲ್ಲಿ ನಿಮಗೆ 6 ಆಫ್ ಕಪ್ಸ್ ಬಂದಿದೆ. ರೈಟ್ ನಾವು ನಿಮಗೆ ತುಂಬಾ ಶಾಂತವಾಗುವಂಥ ಅವಶ್ಯಕತೆ ಇದೆ, ಪ್ರೀತಿಯ ಅವಶ್ಯಕತೆ ಇದೆ. ಪ್ರೀತಿಯ ಅವಶ್ಯಕತೆ ಇದು ಹೊರಗಿನವರಿಂದ ಪ್ರೀತಿಯ ಅವಶ್ಯಕತೆ ಅಲ್ಲ.
ಸೊ ನೀವು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಲೈಕ್ ಟ್ರೀಟ್ ಮಾಡುವಂಥ ಅವಶ್ಯಕತೆ ಇದೆ. ನಿಮಗೆ ನೀವು ಪ್ರೆಸೆಂಟನ್ನು ಕೊಡುವಂಥ ಅವಶ್ಯಕತೆ ಇದೆ. ಹಳೆದರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಪಾಲ್ ನಂಬರ್ 2, ಪಾಸ್ಟ್ ಈಸ್ ಪಾಸ್ಟ್. ಪಾಸ್ಟಲ್ಲಿ ಏನಾಯಿತು ನೋಡಿ, ಅದಕ್ಕೆ ಮಣ್ಣು ಹಾಕಿ ಆ್ಯಂಡ್ ಮುಂದೆ ಹೋಗಿ. ಓಕೆ, ಸೊ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಕೂಡ ಶ್ರೀ ಹರಿ ಕೂಡ ಅದನ್ನೇ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಪ್ರೀತಿ ಮಾಡಿ ಬಟ್ ವಿದೌಟ್ ಅಟ್ಯಾಚ್ಮೆಂಟ್ ಇಲ್ಲದೆ ಪ್ರೀತಿ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಗೈಡೆನ್ಸ್ ಕೊಡಿ ಬಟ್ ಅದು ಫೋರ್ಸ್ಫುಲಿ ಆಗಿರಬಾರ್ದು. ಒಬ್ಬರಿಗೆ ಕಂಪ್ಯಾಷನ್ನ ತೋರಿಸಿ ಅದು ನಿಮ್ಮ ವೀಕ್ನೆಸ್ ಆಗಬಾರ್ದು. ಲಿಟ್ರಲಿ ಇದು ಶ್ರೀ ಹರಿ ಎನರ್ಜಿ, ವಿಷ್ಣು ದೇವರ ಎನರ್ಜಿ ಇದೇನೆ. ಓಕೆ, ಅಂತಂದರೆ ಇಲ್ಲಿ ಎಷ್ಟೋ ಸ್ಟ್ರೋಂಗ್ ಬಂದರೂ ಕೂಡ ಈ ಕಿಂಗ್ ನೋಡಿ ಯಾವ ಥರ ಕೂತ್ಕೊಂಡಿದ್ದಾರೆ ಅನ್ನೋದು. ಸೊ ಪೈಲ್ ನಂಬರ್ 2, ನಿಮಗೆ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ಮಾಸ್ಟರ್ ಮಾಡುವಂಥ ಅವಶ್ಯಕತೆ ಇದೆ. ಎಸ್, ನೀವು ತುಂಬಾ ಓವರ್ ಥಿಂಕ್ ಮಾಡ್ತೀರಾ ಪೈಲ್ ನಂಬರ್ 2. ಮೇ ಬಿ ಇದು ಮನಿ ರಿಲೇಟೆಡ್ ಇರಬಹುದು, ಯಾವುದೇ ಥರದ ಆಪ್ಷನ್ಸನ್ನು. ಎಸ್ ನೋಡಿ, ಇಲ್ಯೂಷನ್ ನಾನು ಮೊದಲೇ ಹೇಳಿದೆ, ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ. ಓಕೆ, ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ, ಭ್ರಮೆಯಲ್ಲಿ ಜೀವನ ಮಾಡಬೇಡಿ. ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಂಬರ್ ಈಸ್ 7. ನಿಮಗೆ ತುಂಬ ಕನ್ಫ್ಯೂಷನ್ಸ್ ಜಾಸ್ತಿ ಪೈಲ್ ನಂಬರ್ 2. ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ತುಂಬ ಕಷ್ಟ ಆಗಬಹುದು ನಿಮಗೆ. ಬಟ್ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದು ತುಂಬ ಪವರ್ಫುಲ್ ಆ್ಯಂಡ್ ತುಂಬಾ ಸ್ಟ್ರಾಂಗ್ ಇದೆ. ಓಕೆ, ಸೊ ನಿಮ್ಗೇನಾದರೂ ಆ ಥರ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ನಿಮಗೆ ಬರೆಯುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಎಗೇನ್ ಇಲ್ಲಿ ನೋಡಿ 7 ಇದೆ. ಕೇತು ಎನರ್ಜಿ ತುಂಬ ಇದೆ ನಿಮಗೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಮೆಡಿಟೇಷನ್ ಮಾಡಬೇಕಾಗತ್ತೆ ನಿಮಗೇನು. ಮೆಡಿಟೇಷನ್ ಮಾಡಿ, ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಕ್ವಶನಿಗೆ ಆನ್ಸರ್ ಏನಿದೆ ನೋಡಿ ಇದು ನಿಮ್ಮ ಮೆಡಿಟೇಷನ್ ಮುಖಾಂತರ ನಿಮಗೆ ಸಿಗಬಹುದು. ಬಟ್ ಸ್ಟಿಲ್ ನಾನು ಅದೇ ಫೀಲ್ ಮಾಡ್ತಾ ಇದ್ದೀನಿ, ನನ್ನ ಹಾರ್ಟ್ ಹತ್ರ ತುಂಬಾ ಕೂಲ್ ನಿಮಗೆ ತುಂಬ ಕೂಲ್ ಆಗುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 2. ಯು ಹ್ಯಾವ್ ಟು ಬಿ. ಬಿಕಾಸ್ ಕೆಲವೊಮ್ಮೆ ನಮ್ಮ ಲೈಫಲ್ಲಿ ಯಾವ ಥರ ಸಿಚುವೇಶನ್ಸ್ ಬರುತ್ತೆ ಅಂತ ಅಂದರೆ, ಎಲ್ಲವನ್ನು ನಾವು ಹಾರ್ಡಾಗಿ ಹಾರ್ಷಾಗಿ ತೊಗೊಳೋದಕ್ಕಾಗಲ್ಲ, ಕೂಲಾಗಿ ತೊಗೊಳ್ಬೇಕಾಗತ್ತೆ. ಸ್ವಲ್ಪ ನಿಮ್ಮನ್ನು ನೀವು ಡಿಸ್ಕವರ್ ಮಾಡಿ. ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು, ಬಟ್ ಈ ಕಾರ್ಡ್ ಬಂದಿರಲಿಲ್ಲ, ಬೇರೆ ಕಾರ್ಡ್ ಬಂದಿದೆ. ಓಕೆ, ಸೊ ಡಿಟ್ಯಾಚ್ಮೆಂಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಎಸ್, ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಕಿಂಗ್ ನೈಟ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ. ನೀವು ತುಂಬ ಸುರಕ್ಷಿತವಾಗಿದ್ದೀರಾ. ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಏಂಜಲ್ಸ್ ನಿಮಗೆ ಆಫರ್ ಕೂಡ ಮಾಡ್ತಾ ಇದ್ದಾರೆ. ಸೊ ಏನು ಅಂತಂದರೆ, ಲೈಕ್ ನಿಮಗೆ ಇಲ್ಲಿ ಡಿಟ್ಯಾಚ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ಎಲ್ಲರಲ್ಲೂ ಕೂಡ ಅಟ್ಯಾಚ್ಮೆಂಟ್ ಆಗಬೇಡಿ ಎಮೋಷ್ನಲಿ. ಓಕೆ, ಎಸ್ ನೋಡಿ, ಎಮೋಷ್ನಲ್ ನೀವು ಅಟ್ಯಾಚ್ಮೆಂಟ್ ಆದಾಗ ಇಂಥ ಎನರ್ಜಿಗಳು, ತುಂಬಾ ಇಂಟೆನ್ಸ್ ಎನರ್ಜಿಗಳು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನಿಮ್ಮ ಎಮೋಷನ್ಸ್ನ ಮಾಸ್ಟರ್ ಆಫ್ ಯುವರ್ ಎಮೋಷನ್ಸ್, ನಿಮ್ಮ ಎಮೋಷನ್ಸ್ನ ಮಾಸ್ಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿಬಿಟ್ಟು ಎಮೋಷನ್ಸ್ನ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಅಂತಂದರೆ ಜಬರ್ದಸ್ತಿಯಾಗಿ ಆ ಥರ ಫೋರ್ಸ್ಫುಲಿ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರೆಂಡರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಏನಾಯಿತು ಅದು ಆಗೋಯ್ತು. ಸೊ ನೀವು ಸೋತ್ರ, ಓಕೆ ನಾನು ಸೋತೆ, ಒಪ್ಕೊಳ್ತೀನಿ, ಆ ಥರ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಟ್ಯಾರೋ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಓಕೆ, ಸೊ ನವೆಂಬರ್ 11ಇಂದ ಈ ಒಂದು ಕೋರ್ಸ್ನ ನಾನು ಶುರು ಮಾಡಬೇಕು ಅಂತ ಇದ್ದೀನಿ. ಓಕೆ, ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.